Hi, welcome back to my channel. So this is day 5 vlog, Bold and Bold series, and today we have one surprise video. We are going out, and here is my daughter. So we are super excited to go, and I hope you all are also curious to know where we have gone today. ಆ್ಯಂಡ್ ಮಾರ್ನಿಂಗ್ 8:30 ಐ ಗಾಟ್ ರೆಡಿ ಆ್ಯಂಡ್ ಮಕ್ಕಳದೊಂದು ಚಂದ ಫೋಟೋ ತೆಗ್ದೆ. ಅವಳಿಗೆ ಫೋಟೋ ಅಂದರೆ ಆಗಲ್ಲ, ನನಗೆ ಫೋಟೋ ಇಲ್ದಿರ ಇರೋಕ್ಕಾಗಲ್ಲ. ಸೊ ಮತ್ತು ಅವಳದೊಂದು ಕ್ಲಿಕ್ ಮಾಡಿ ಅವಳಿಗೆ ಹೇಳ್ಕೊಟ್ಟೆ ಹೇಗೆ ವಿಡಿಯೋ ತಗೊಳ್ಳೋದು ಅಂತ. ಶಿ ಟ್ರೈಡ್ ಹರ್ ಬೆಸ್ಟ್ ಟು ಟೇಕ್ ಅ ವಿಡಿಯೋ ಆಫ್ ಡ್ರೈವಿಂಗ್. ಸೊ ಹಾಗೆ ಗೈಡ್ ಮಾಡ್ತಾ ಇದ್ದೆ. ಸೊ ಲೆಟ್ ಮೀ ಸ್ಟಾರ್ಟ್ ಅಂತ ಗಾಡಿ ಓಡಿಸ್ಕೊಂಡು ಹೋಗ್ತಾ ಇದ್ವಿ ನೈಸ್ ರೋಡಲ್ಲಿ. ಈಗ ಹೊಸ ರೋಡ್ ಮಾಡಿದ್ದಾರೆ. ಬಿಫೋರ್ ನಾಯಂಡಹಳ್ಳಿಗೆ ಮುಂಚೆನೇ ದೀಪಾಂಜಿ ನಗರ ಹತ್ರ ಒಂದು ಲೆಫ್ಟ್ ತೊಗೊಂಡ್ರೆ ಡೈರೆಕ್ಟ್ ನೈಸ್ ರೋಡಿಗೆ ಕನೆಕ್ಟ್ ಆಗುತ್ತೆ. PS ಕಾಲೇಜ್ ಹತ್ರ ಕೂಡ ಕನೆಕ್ಟ್ ಆಗುತ್ತೆ. ಸೊ ಇಟ್ ವಾಸ್ ಅ ನೈಸ್ ಡ್ರೈವ್ ಆ್ಯಂಡ್ ಟೈಮ್ ಕನ್ಸ್ಯೂಮಿಂಗ್ ಕೂಡ, ಬಿಕಾಸ್ ನಾವು ಹೊರಟಾಗಲೇ ಲೇಟ್ ಆಗಿಬಿಟ್ಟಿತ್ತು. ಸೊ ಈ ರೂಟು ತುಂಬ ಬೆಸ್ಟ್ ಅನ್ನಿಸ್ತು. ಡೈರೆಕ್ಟ್ ನೈಸ್ ರೋಡಿಗೆ ಕನೆಕ್ಟ್ ಆದ್ವಿ. ಸೊ ಕ್ಲೌಡ್ಸ್ ನೋಡ್ಬೋದು, ಮಳೆ ಬರುತ್ತೆ ಅಂತ ನಾವು ಸೇಫ್ಟಿಗಿರಲಿ ಅಂತ ರೈನ್ ಕೋಟ್ ಕೂಡ ತೊಗೊಂಡಿದ್ವಿ. ನೆನ್ನೆಲ್ಲ ಮಳೆ ಬಂದಿತ್ತು ಅಂತ. ಸೊ ಆನ್ ದ ವೇ ಹೋಗ್ತಾ ಅಲ್ಲಿ JCB ನೋಡಿದ್ವಿ. ಸೊ ಅವ್ರನ್ನ ಅಪ್ರೋಚ್ ಮಾಡಿದೆ, ಕೂರಿಸ್ಕೋತೀರಂತ ಕಳಿಸಿ ಅಮ್ಮ ಅಂದರು. ಸೊ ಅವಳನ್ನ JCBಲಿ ಹತ್ತಿಸಿ ಆ್ಯಂಡ್ ಲಿಟ್ರಲಿ ಇಟ್ ವಾಸ್ ಲಾಟ್ಸ್ ಆಫ್ ಫನ್. ಅವಳಿಗೆ JCB ದೊಡ್ಡ ಗಾಡಿ ಬಿಕಾಸ್ ಅವಳು ಇದುವರೆಗೂ ಹತ್ತಿರ ಗಾಡಿಲೆಲ್ಲ ಹತ್ತಿಲ್ಲ. ಸೊ ಇಟ್ ವಾಸ್ ಸೋ ನೈಸ್ ಫನ್ ಟು ಹರ್. ಸೊ ನಾವು ಹೇಳ್ತೀವಲ್ಲ ಯಾವಾಗಲೂ ಪ್ಲ್ಯಾನ್ಡ್ಗಿಂತ ಅನ್ಪ್ಲ್ಯಾನ್ಡ್ ಟ್ರಿಪ್ಸ್ ತುಂಬ ಚೆನ್ನಾಗಿರುತ್ತೆ ಅಂತ. ಇದು ಅದೇ ರೀತಿ ಆಗಿದ್ದು ಒಂದು ಪ್ಲ್ಯಾನು. ಸೊ ಎಸ್ಟರ್ಡೇ ನೈಟ್ವರೆಗೂ ಯಾವ ಪ್ಲ್ಯಾನೂ ಇರಲಿಲ್ಲ ಹೋಗಬೇಕು ಅಂತ. ಸೊ ಆನ್ ದ ವೇ JCBಯಲ್ಲಿ ಒಂದು ರೌಂಡ್ ಹೋದ್ಲು ಆ್ಯಂಡ್ ವಿ ಎಂಟರ್ಡ್, ಎಸ್ ದಿಸ್ ಇಸ್ ಪ್ರಾಣಿ ದ ಪೆಟ್ ಸ್ಯಾಂಚುರಿ ಇದು. ಸೊ ಅಲ್ಲಿ ಎಂಟ್ರ್ ಆಗ್ತಿದ್ದಂಗೆ ಮಾವಿನ ಮರಗಳಿತ್ತು ಆ್ಯಂಡ್ ದೇವೆ ಸಮ್ ಗೀಸ್ ಆ್ಯಂಡ್ ಡಕ್ಸ್ ಎಲ್ಲ ಇತ್ತು. ಸೊ ಅವಳದೆಲ್ಲ ನೋಡಿಕೊಂಡು ಅದಕ್ಕೆಲ್ಲ ಏನೇನೋ ಫೀಡ್ ಮಾಡ್ತಾಯಿದ್ಲು. ಅಲ್ಲಿ ಹುಲ್ಲಿತ್ತು, ಅದನ್ನು ಹಿಡ್ಕೊಂಡು ಆಟಾಡಿಸ್ತಿದ್ಲು. ಆಮೇಲೆ ಕರೆದೆ, ಅಟ್ಲೀಸ್ಟ್ ವಿಲ್ ಎಂಟರ್ ದ ಪ್ಲೇಸ್, ಆಮೇಲೆ ಆಟಾಡೋಣ ಬಾ ಅಂತ. ಇದು ಎಂಟ್ರೆನ್ಸೆಲ್ಲ ಇತ್ತು. ಸೊ ಶಿ ವಾಸ್ ಸೋ ಹ್ಯಾಪಿ ಆ್ಯಂಡ್ ಕ್ಯೂರಿಯಸ್ ಬಿಕಾಸ್ ಅವಳಿಗೆ ಅನಿಮಲ್ಸ್ ಅಂದರೆ ತುಂಬ ಇಷ್ಟ. ನನಗೆ ಅಷ್ಟು ಕ್ರೇಜ್ ಇಲ್ಲ ಬಟ್ ಅವಳಿಗೆ ತುಂಬ ಇಷ್ಟ. ನನಗೇನೆಂದರೆ ಅನಿಮಲ್ಸ್ನ ಒಂದು ಕಡೆ ಕೂಡಾಕಿ ನೋಡೋಕ್ಕಿಂತ ಹಾಗೆ ಫ್ರೀಯಾಗಿ ಬಿಟ್ಟು ಇದು ಮಾಡೋದು. ಬಟ್ ದಿಸ್ ಇಸ್ ರೆಸ್ಕ್ಯೂ ಸೆಂಟರ್ ಪ್ರಾಣಿ. ಸೊ ತುಂಬ ಚೆನ್ನಾಗಿ ಮೇಂಟೈನ್ ಮಾಡಿದರು. ಕಾಸ್ಟ್ ಬಂದುಬಿಟ್ಟು ಒಬ್ಬರಿಗೆ 400 ರೂಪೀಸ್. ಸೊ 800 ರೂಪೀಸ್ ಆಯಿತು ನಾನು ಮಗಳು ಹೋಗಿದ್ರಿಂದ. ದಿಸ್ ಇಸ್ ದ ಫಸ್ಟ್ ವಿಸಿಟ್. ಸೊ ಇಲ್ಲಿ ಬರ್ಡ್ಸ್ಗೆ ಅವರು ಪಂಪ್ಕಿನ್ ಸೀಡ್ಸು ಸನ್ಫ್ಲವರ್ ಸೀಡ್ಸ್ ಕೊಟ್ಟಿದ್ರು. ಸೊ ಸನ್ಫ್ಲವರ್ ಸೀಡ್ಸ್ ಇಟ್ಕೊಂಡಿದ ತಕ್ಷಣ ಎಲ್ಲ ಬರೋಕ್ಕೆ ಶುರು ಆಯಿತು. ಅದು ಬೆಳಗ್ಗೆನೇ ಹೋಗಿದ್ವಿ. ಸೊ ಐ ಥಿಂಕ್ ನಮ್ಮದೇ ಫಸ್ಟ್ ಬ್ಯಾಚ್ ಅನಿಸುತ್ತೆ. ಸೊ ಎಲ್ಲ ಹಂಗ್ರಿ ಇತ್ತು ಬರ್ಡ್ಸು. ನಾವು ಹಿಡ್ಕೊಂಡಿದ್ದ ತಕ್ಷಣ ಬಂದು ಇದು ಮಾಡ್ತಿತ್ತು. ಅಲ್ಲಿ ಇಬ್ಬರು ಸೂಪರ್ವೈಸಿಂಗ್ ಇದ್ದರು. ಸೊ ಅವರು ಗೈಡ್ ಮಾಡ್ತಿದ್ರು ಅನಿಮಲ್ಸ್ ಹೇಗೆ ಏನು, ಬರ್ಡ್ಸ್ ಹೇಗೆ ಏನು ಅಂತೆಲ್ಲ. ಸೊ ಇಲ್ಲಿ ನೋಡ್ಬೋದು, ಅದು ನನ್ನ ಇಯರಿಂಗ್ಸ್ ಜೊತೆ ಆಟಾಡ್ತಾಯಿತ್ತು. ಆ್ಯಂಡ್ ಐ ವಾಸ್ ಲೈಕ್ ಲಿಟಲ್ ಕಾನ್ಷಿಯಸ್ ಆಗಿಬಿಟ್ಟೆ, ಇಷ್ಟೊಂದು ಬಂದುಬಿಡ್ದೆ ಕೂಗ್ಬಿಟ್ರೆ ಅಂತ. ಆ್ಯಂಡ್ ಮಗಳು ಕೂಡ ಸ್ವಲ್ಪ ಭಯ ಪಡ್ತಿದ್ಲು. ಬಟ್ ಇಟ್ ವಾಸ್ ಸೋ ಗುಡ್. ಆ ಬರ್ಡ್ಸ್ಗಳನ್ನೆಲ್ಲ ನಾನು ಮೊನ್ನೆ ಬೇರೆ ಲವ್ ಬರ್ಡ್ಸ್ನ ನೋಡಿದೆ ಅಂತ ಹೇಳಿದೆ. ಸೊ ಅದು ಕಿವಿಲಿ ಹೇಳ್ತಿತ್ತು ಅದೆಲ್ಲ ಫೇಕು, ನಾವೇ ರಿಯಲ್ಲು ಅಂಥೇಳಿ ತೋರಿಸ್ತಾಯಿದ್ರು. ಆ್ಯಂಡ್ ದ ಮೋಸ್ಟ್ ಸ್ಕೇರಿ ಪಾರ್ಟ್, ನನಗೆ ಸ್ನೇಕ್ಸ್ ಅಂದರೆ ತುಂಬ ಭಯ. ಅನಿಮಲ್ಸ್ ಆರ್ ವೆರಿ ಫ್ರೆಂಡ್ಲಿ ಅಂತಾರೆ ಎಲ್ಲರೂ, ಬಟ್ ಐ ಹ್ಯಾವ್ ವೆರಿ ಸ್ಕೇರ್ನೆಸ್ ಅಬೌಟ್ ದ ಅನಿಮಲ್ಸ್. ಬಟ್ ನನ್ನ ಮಗಳಿಗೆ ಅಷ್ಟು ಸ್ಕೇರ್ ಎಲ್ಲ ಏನಿಲ್ಲ. ಶಿ ಹ್ಯಾಂಡಲ್ಸ್ ವೆರಿ ವೆಲ್. ಆ್ಯಂಡ್ ಅಲ್ಲಿರೋರು ತುಂಬ ಚೆನ್ನಾಗಿ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು ಯಾವ ಥರ ರೆಪ್ಟೈಲ್ ಇದು ಅಂತೆಲ್ಲ. ಸೊ ಅವಳೆಲ್ಲ ಇಟ್ಕೊಂಡೆಲ್ಲ ನೋಡಿದ್ಲು. ನನಗೆಲ್ಲೋ ಒಂದು ಕಡೆ ಭಯ ಆಗ್ತಾಯಿತ್ತು. ಆ್ಯಂಡ್ ಶಿ ವಾಸ್ ಆಸ್ಕಿಂಗ್ ಇಷ್ಟು ಕೋಲ್ಡ್ ಯಾಕಿದೆ ಅಂತೆಲ್ಲ. ದೇ ವೆರ್ ವೆರಿ ಲೈಕ್ ಕಾಮಾಗಿ ಕೂಲಾಗಿ ಎಕ್ಸ್ಪ್ಲೇನ್ ಮಾಡಿದ್ರು ಯಾಕೆ ಏನು ಅಂತೆಲ್ಲ. ಆ್ಯಂಡ್ ದಟ್ ವಾಸ್ ಅ ಗುಡ್ ಪಾರ್ಟ್. ಮತ್ತು ಇನ್ನೊಂದು ಟರ್ನ್ ಬರೋವರೆಗೂ ವಿ ಟುಕ್ ಒನ್ ಸೆಲ್ಫಿ. ಮತ್ತೆ ಸ್ಟಾರ್ಟ್ ಆಯಿತು. ವಿ ವೆಂಟ್ ಟು ದ ಟಾರ್ಟೈಸ್ ಸೆಕ್ಷನ್. ಅಲ್ಲಿದ್ದು 15 ಇಯರ್ಸ್ ಓಲ್ಡ್ ಒಂದು, 3 ಇಯರ್ಸ್ ಓಲ್ಡ್ ಒಂದು. ಸೊ ಇಟ್ ವಾಸ್ ನೈಸ್ ಟು ಸಿ ದೆಮ್. ಅದರ ಜೊತೆಗೆ ಇನ್ನೊಂದು ಇಗ್ವಾನ ನೋಡಿದ್ವಿ. ಅದಾದಮೇಲೆ ಮತ್ತೆ ಅವಳಿಗೆ ಟಾರ್ಟೈಸ್ ಯಾಕೋ ತುಂಬ ಇಷ್ಟ ಅಂತ ಅಲ್ಲೇ ಹೋಗಿ ನಿಂತ್ಕೋತಾ ಇದ್ಲು. ಸೊ ಸರಿ ಅಂತ ನಾನು ನನಗೆ ಒಂದು ಫೋಟೋ ತೊಗೊಂಡೆ, ಚೆನ್ನಾಗಿದೆ ಅಲ್ಲ. ಆಮೇಲೆ ಬಂತು ನೋಡಿ ನಮ್ಮ ಡ್ಯಾನ್ಸಿಂಗ್ ಬರ್ಡು. ನಾವು ಅಲ್ಲಿಂದ ಬರೋವರೆಗೂ ಡ್ಯಾನ್ಸ್ ಮಾಡ್ತಾನೇ ಇದೆ, ಪ್ಲೀಸ್ ನನ್ನ ನೋಡಿ ಅಥವಾ
ನಿಮ್ಮ ಅಟೆನ್ಷನ್ ಕೊಡಿ ಅಂತ ಏನಿಲ್ಲ, ನನಗಿಷ್ಟ, ನಾನು ಡ್ಯಾನ್ಸ್ ಮಾಡ್ತೀನಿ ಅಂದ್ಕೊಂಡು ಡ್ಯಾನ್ಸ್ ಮಾಡ್ತಾನೇ ಇತ್ತು. ಎಲ್ಲರೂ ಯಾರ ಫೇಸಸ್ಸು ಇಲ್ಲಷ್ಟು ತೋರಿಸಿಲ್ಲ ನಾನು, ಬಿಕಾಸ್ ಅವ್ರವ್ರ ಪ್ರೈವಸಿ ಇರುತ್ತೆ ಅಂತ. ಬಟ್ ದೆ ವೆರ್ ಲಿಟಲ್ ಕ್ರೌಡ್ ಆ್ಯಂಡ್ ಮೈ ಡಾಟರ್ ವಾಸ್ ಶೋಯಿಂಗ್ ಹೌ ಇಟ್ ಈಸ್ ಡ್ಯಾನ್ಸಿಂಗ್ ಅಂತ. ಅದಾದಮೇಲೆ ಅನಿಮಲ್ಸ್ ಜೊತೆಗೆ ಇಲ್ಲಿ ಫಿಶ್ಗಳು ಇತ್ತು, ಫಿಶ್ ಬಗ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತಾಯಿದ್ರು. ಆ್ಯಂಡ್ ಮೈ ಡಾಟರ್ ವಾಸ್ ಸೋ ಎಕ್ಸೈಟೆಡ್ ಆ್ಯಂಡ್ ಸೋ ಹ್ಯಾಪಿ, ಯು ಕ್ಯಾನ್ ಸಿ ಯರ್ ಹ್ಯಾಪಿನೆಸ್ ಇನ್ ಹರ್ ಸ್ಮೈಲ್. ಅದಾದಮೇಲೆ ಮತ್ತೆ ನೆಕ್ಸ್ಟ್ ಪಾರ್ಟಿಗೆ ಹೋದಾಗ ಇಟ್ ವಾಸ್ ರ್ಯಾಬಿಟ್. ಆ್ಯಕ್ಚುಲಿ ಇದು ಇಲ್ಲಿದಲ್ಲ, ಇದು ಬೇರೆ ಕಂಟ್ರಿ ರ್ಯಾಬಿಟ್ಟು. ಸೊ ಅದಕ್ಕೆ ನೀವು ನೋಡ್ಬೋದು, ಇಲ್ಲಿರೋ ಮೊಲಗಳಿಗೆ ಉದ್ದದ್ದು ಕಿವಿಗಳಿರುತ್ತೆ, ಇಲ್ಲಿರೋದು ತುಂಬ ಸ್ಮಾಲ್ ಇಯರ್ಸ್ ಇತ್ತು. ಸೊ ಅವ್ರು ಹೇಳಿದ್ರು ಮೊಲಗಳನ್ನ ಇಯರ್ಸ್ ಹಿಡಿದು ಎತ್ತಬಾರ್ದು, ಇಟ್ ವಿಲ್ ಪೇನ್ ಫಾರ್ ದೆಮ್ ಅಂತ. ಸೊ ಅದಾದಮೇಲೆ ಅವಳು ಟರ್ನ್ ಆದ ತಕ್ಷಣ ಎದ್ದೊಡೋಗ್ಬಿಡ್ತಾ ಇದ್ಲು. ಬೇರೆಯವರೆಲ್ಲ ಮುಟ್ಟಿ ಇದು ಮಾಡೋವರೆಗೂ ನಾನು ಸುಮ್ಮನೆ ಕೂರಲ್ಲ ಅಂತ ನಾನು ಅವಳ ಹಿಂದೆ ಓಡಾಡೋದಾಯಿತು. ಸೊ ಅದೆಲ್ಲ ಇರುವಾಗ ಶಿ ವಾಸ್ ಶೋಯಿಂಗ್ ಅದರ್ ಅನಿಮಲ್ಸ್ ಎಲ್ಲ ನೋಡಿಕೊಂಡು ಅವಳದೇ ಅದೇ ರೀತಿಲಿ ಎಕ್ಸ್ಪ್ಲೇನ್ ಮಾಡ್ತಿದ್ಲು, ಅದು ನೋಡು ಇದು ನೋಡು ಅಂತ. ಐ ಫೀಲ್ ವೆರಿ ಹ್ಯಾಪಿ ಸೀಯಿಂಗ್ ಇವಾಗಿನ ಯಂಗ್ ಮೈಂಡ್ಸೆಟ್ಟಲ್ಲಿ ಹೌ ಮಚ್ ದೇ ಆರ್ ಕ್ಯೂರಿಯಸ್ ಅಬೌಟ್ ವೆರಿ ನ್ಯೂ ಥಿಂಗ್ಸ್. ನಮಗಿದೆಲ್ಲ ಹಳೇದು, ಇದೆಲ್ಲ ನಾವು ನೋಡಿರೋದೆ, ಈ ಬಾತುಕೋಳಿನ ನಾವೇನು ನೋಡಿಲ್ವ ಅನ್ನೋ ಫೀಲಿಂಗ್ ನಮಗಿರುತ್ತೆ. ಬಟ್ ಮಕ್ಕಳಿಗೆ ಎಲ್ಲನೂ ಹೊಸದೆ. ಅವಳು ಅದನ್ನು 100 ಸಲ ಹೇಳಿದ್ಲು ಹೇಗೆ ಆ ಬರ್ಡ್ ಡ್ಯಾನ್ಸ್ ಮಾಡ್ತು ಅಂತ. ಆ್ಯಂಡ್ ಶಿ ವಾಸ್ ಟೆಲ್ಲಿಂಗ್ ಟು ಸ್ಮೆಲ್ಲಿ ಅಂತ, ಬಿಕಾಸ್ ಆ ಕಡೆ ರ್ಯಾಬಿಟ್ದು ಕೇಜ್ ಇತ್ತು. ಆ್ಯಂಡ್ ಶಿ ಶೋಡ್ ದ್ಯಾಟ್ ಆಲ್ಸೋ, ಇಲ್ಲಿ ನೋಡು ಎಷ್ಟೊಂದು ರ್ಯಾಬಿಟ್ಸ್ ಇದೆ, ಅಲ್ಲಿ ಒಂದೇ ಒಂದು ತೊಗೊಂಡು ಬಂದು ಕೊಟ್ಟಿದ್ದಾರೆ ಅಂತ. ಆಮೇಲೆ ಹೇಳಿದೆ, ಎಲ್ಲ ರ್ಯಾಬಿಟ್ನೂ ಹಿಡ್ಕೊಂಡ್ರೆ ಅದಕ್ಕೂ ಪ್ರೆಷರ್ ಆಗುತ್ತೆ, ಹಿಂಗೆ ನಾನು ಒಂದೇ ರೂಮಲ್ಲಿ ಕೂಡಾಕಿ ತುಂಬ ಟಚ್ ಮಾಡ್ತಿದ್ರೆ ಹೆಂಗಾಗತ್ತೆ ಹಾಗೆ ಅಂತ. ಮತ್ತು ಶಿ ರ್ಯಾನ್ ಟು ಅದರ್ ಒನ್, ಹೇಳಿದ್ನಲ್ಲ ಅವಳನ್ನ ಹಿಡಿದು ಇಡೋಕ್ಕೆ ಆಗ್ತಿರ್ಲಿಲ್ಲ. ಆ್ಯಂಡ್ ದೇ ಹ್ಯಾಡ್ ವೆರಿ ಬ್ಯೂಟಿಫುಲ್ ಕಾನ್ಸೆಪ್ಟ್ ಆಫ್ 3 days ಸ್ಟೇಯಿಂಗ್ ಇನ್ ದಟ್ ಪ್ಲೇಸ್. ಅದ್ರ ಬಗ್ಗೆ ನಂಗೆ ಅಷ್ಟು ಡೀಟೇಲ್ಸ್ ಗೊತ್ತಾಗಲಿಲ್ಲ, ಬಿಕಾಸ್ ನಾನು ಇವಳಿಂದ ಓಡಾಡೋದೇ ಆಯಿತು. ಬಟ್ ಐ ಸೋ ಫ್ಯೂ ಕಿಡ್ಸ್ ಫ್ರಮ್ 3 days ದೇ ವರ್ ಸ್ಟೇಯಿಂಗ್ ದೇರ್ ಓನ್ಲಿ ಅಂತೆ. ಡೆಫಿನೆಟ್ಲಿ ಅದ್ರ ಬಗ್ಗೆ ನಾನು ಇನ್ನೊಂದು ವಿಡಿಯೋ ಮಾಡಿ ಹಾಕ್ತೀನಿ. ಆ್ಯಂಡ್ ಶಿ ಸೋ ಸೋ ಮೆನಿ ಥಿಂಗ್ಸ್ ಆ್ಯಂಡ್ ತುಂಬ ಎಂಜಾಯ್ ಮಾಡ್ತಾಯಿದ್ಲು. ಆ್ಯಂಡ್ ಅಲ್ಲಿ ನೋಡಿ ಎಷ್ಟು ಚೆನ್ನಾಗಿ ಬ್ಯಾಕ್ಗ್ರೌಂಡ್ ಮಾಡಿದ್ದಾರೆ ಪಿಕ್ಸ್ ಎಲ್ಲ ತೊಗೊಳ್ಳಿ ಅಂತ. ಸೊ ಹಂಗಾಗಿ ನಾನು ಅವಳು ಒಂದು ಸ್ವಲ್ಪ ಕ್ಲಿಕ್ಗಳನ್ನ ತೊಗೊಂಡ್ವಿ. ಆ್ಯಂಡ್ ಇಟ್ ವಾಸ್ ಕಂಪ್ಲೀಟ್ಲಿ ಹ್ಯಾಂಡ್ಮೇಡ್ ಅಂತೆ, ಅದು ತುಂಬ ಖುಷಿ ಆಯಿತು. ಮತ್ತು ಅಲ್ಲಿರೋ ಇವರು ಕೂಡ ತುಂಬ ಫ್ರೆಂಡ್ಲಿ ಇದ್ದರು. ಆ್ಯಂಡ್ ದ ವೇ ದೇ ಆರ್ ಎಕ್ಸ್ಪ್ಲೇನಿಂಗ್ ಆಲ್ಸೋ ವಾಸ್ ಟೂ ಗುಡ್, ಇನ್ಫಾರ್ಮೇಟಿವ್ ಆಗಿತ್ತು, ಮಕ್ಕಳಿಗೂ ಕೂಡ ತುಂಬ ಎಜುಕೇಟಿವ್ ಆಗಿತ್ತು. ಆ್ಯಂಡ್ ಐ ಹ್ಯಾವ್ ಲರ್ನ್ಟ್ ಬಮ್ ಬಿ ನ್ಯೂ ವರ್ಡ್ ಆ್ಯಂಡ್ ವಿ ಶುಡ್ ಸೇ ಬಮ್. So it was no good experience. And here we have a surprise fish. How you know ಈ ಫಿಶ್ ಹೆಂಗೆ ಅಂದರೆ, ಇಟ್ಸ್ ಲೈಕ್ ಯು ಕ್ಯಾನ್ ಸಿ ಇನ್ ದ ವಿಡಿಯೋ, ಅದು ಮ್ಯಾಂಗ್ರೋವ್ಸ್ ಇರೋ ಕಡೆನೇ ಅಂತ ಜಾಸ್ತಿ ಇರುತ್ತೆ. ಸ್ಪಿಟ್ ಮಾಡುತ್ತೆ ವಾಟರು. ಸೊ ಅಲ್ಲೇನಾದರೂ ಹುಳಗಳು ಕೂತಿದ್ರೆ ಅದು ಸೀದಾ ಬಂದು ನೀರಿಗೆ ಬೀಳುತ್ತೆ. ಸೊ ದಿಸ್ ಇಸ್ ದ ವೇ ದೇ ಹಂಟ್ ಆ್ಯಂಡ್ ದೇ ಈಟ್ ದ ಫುಡ್ ಅಂತ. ಸೊ ದೀಸ್ ಆರ್ ದ ಹಂಟಿಂಗ್ ಫಿಶಸ್ ಅಂತ ಹೇಳಿದ್ರು. ಇಟ್ ವಾಸ್ ಸೋ ನೈಸ್ ಟು ಸಿ, ಬಿಕಾಸ್ ನಾನು ಎಲ್ಲೂ ಈ ಥರ ಫಿಶಸ್ನ ನೋಡಿರಲಿಲ್ಲ. ಆ್ಯಂಡ್ ಎಕ್ಸಾಕ್ಟ್ಲಿ ಅದು ಹೇಗೆ ಗೊತ್ತಾಗುತ್ತೆ ಗೊತ್ತಿಲ್ಲ, ಅವರಲ್ಲಿ ಆ ಹುಳನ ಹಿಡ್ದಿದ ತಕ್ಷಣ ವಾಟರ್ ಸ್ಪಿಟ್ ಮಾಡೋಕ್ಕೆ ಶುರು ಮಾಡಿದ್ರು. ಆಮೇಲೆ ಅವಳು ಹಂಗೆ ಕತೆ ಮಾತಾಡ್ಕೊಂಡು ಹೋಗ್ತಾ ಇದ್ಲು ಇವ್ರ ಜೊತೆಗೆ. ಆ್ಯಂಡ್ ಐ ಸಾ ಲಿಟಲ್ ಸೋ ಮೆನಿ ಅದರ್ ಅನಿಮಲ್ಸ್. ನಂಗೆ ಇದೆಲ್ಲ ಕಂಡ್ರೆ ತುಂಬ ಭಯ ಆಗುತ್ತೆ, ಬಟ್ ಶಿ ಈಸ್ ವೆರಿ ಕ್ಯೂರಿಯಸ್. ಅದಾದಮೇಲೆ ಮತ್ತೆ ಹಾಗೆ ನೋಡಿಕೊಂಡು ಅಲ್ಲಿ ಚಾಪೆ ಹಾಕಿ ಕುತ್ಕೊಳ್ಳಿ ಆರಾಮಾಗಿ, ಸ್ಮಾಲ್ ಅನಿಮಲ್ಸ್ನ ಕೊಡ್ತೀವಿ ಅಂದರು. ಇದು ರ್ಯಾಟು, ಬಟ್ ಇಲ್ಲಿದೆಲ್ಲ ಬೇರೆ ದೇಶದ್ದು. ಸೊ ಯು ಕ್ಯಾನ್ ಸಿ ದ ಡಿಫ್ರೆನ್ಸ್. ನಮ್ಮ ಇಲ್ಲಿರೋ ರ್ಯಾಟಿಗೆ ಟೇಲಲ್ಲಿ ಹೇರ್ ಇರಲ್ಲ, ಇದಕ್ಕೆ ಹೇರ್ ಎಲ್ಲ ಇತ್ತು. ಆ್ಯಂಡ್ ಇಟ್ ವಾಸ್ ಸೋ ನೈಸ್. ಆ್ಯಂಡ್ ನನ್ನ ಮಗಳಿಗೆ ಅಡ್ವಾಂಟೇಜ್ ಏನಂದರೆ, ಅವ್ರು ಯಾವ್ಯಾವ ಅನಿಮಲ್ ನನ್ನ ಕೈಲಿ ಕೊಡ್ತಾರೋ ಅವಳು ಕೂಡ ಅದರಲ್ಲಿ ಆಟಾಡ್ತಿದ್ಲು. ಐ ವಾಸ್ ಸೋ ಹ್ಯಾಪಿ ಸೀಯಿಂಗ್ ದ್ಯಾಟ್. ಆಮೇಲೆ ಗುಡ್ ಪಾರ್ಟ್ ಇಸ್, ಇಲ್ಲೆಲ್ಲ ವರ್ಕ್ ಮಾಡ್ತಿರೋರೆಲ್ಲ IT ವರ್ಕ್ ಮಾಡಿ ಆ್ಯಂಡ್ ದೇ ಹ್ಯಾಡ್ ಎ ಇಂಟ್ರೆಸ್ಟ್ ಟುವರ್ಡ್ಸ್ ದ ಅನಿಮಲ್ಸ್, ಹಾಗಾಗಿ ಇಲ್ಲಿಗೆ ಬಂದಿರೋದು. ಆ್ಯಂಡ್ ಮೋಸ್ಟ್ ಆಫ್ ದ ಅನಿಮಲ್ಸ್ ಆರ್ ರೆಸ್ಕ್ಯೂಡ್. ಸೊ ಅದು ಗುಡ್ ಪಾರ್ಟ್. ಯಾಕಂದರೆ ಹೌದು, 400 ರೂಪೀಸ್ ನಾವು ತುಂಬ ಕಡೆ ಸ್ಪೆಂಡ್ ಮಾಡ್ತೀವಿ. ಎಸ್, ಸಿ ದಿಸ್ ಬ್ಯೂಟಿಫುಲ್, ಇಟ್ ಈಸ್ ನಾಟ್ ರ್ಯಾಬಿಟ್, ಇದು ರ್ಯಾಬಿಟ್ ಅಲ್ಲ, ಇದು ಒಂಥರ ಇಲಿ. ಇದಕ್ಕೇನೋ ನೇಮ್ ಹೇಳಿದ್ರು, ಡೆಫಿನೆಟ್ಲಿ ನನಗೆ ಮರ್ತೋಯ್ತು. ಆಮೇಲೆ ಅವಳಿಗೆ ವೈಟ್ ಕಲರ್ ಕೊಟ್ಟರು, ನನಗೆ ಬ್ರೌನ್ ಆ್ಯಂಡ್ ಬ್ಲ್ಯಾಕ್ ಕಲರ್ ಕೊಟ್ಟರು. ಆ್ಯಂಡ್ ಇಟ್ ವಾಸ್ ಸೋ ಪ್ರಿಟಿ ಆ್ಯಂಡ್ ಇಟ್ ವಾಸ್ ಮ್ಯಾಚಿಂಗ್ ಟು ಮೈ ಡ್ರೆಸ್ ಆಲ್ಸೋ. ಆ್ಯಂಡ್ ಐ ಫೆಲ್ ಲೈಕ್ ವೆರಿ ನೈಸ್ ಅಂತ ಒಂದು ಪಿಕ್ ಕ್ಲಿಕ್ ಮಾಡಿದೆ. ಆ್ಯಂಡ್ ಇಟ್ ವಾಸ್ ಲುಕಿಂಗ್ ಎಟ್ ದ್ಯಾಟ್ ಆ್ಯಂಡ್ ಐ ಫೆಲ್ ವೆರಿ ಹ್ಯಾಪಿ. ಆ್ಯಂಡ್ ಶಿ ಆಸ್ಕ್ಡ್ ಮಿ, ಅಮ್ಮ ನನಗೂ ಕೊಡು ಅಂತ. ಆ್ಯಂಡ್ ಐ ಗಿವ್ ಇಟ್ ಟು ಹರ್.
ಅದಾದಮೇಲೆ ಗೊನ ಟಚ್ ಮಾಡಿದೆ. ಹೇಳಿದ್ನಲ್ಲ, ದೇ ಆರ್ ವೆರಿ ಆ್ಯಂಡ್ ಕುರಿಗಳೆಲ್ಲ ನೀವೆಲ್ಲ ಯಾಕ್ರಪ್ಪ ನಮ್ಮನ್ನು ನೋಡೋಕೆ ಬಂದಿದ್ದೀರಾ, ನಾವೇನು ಹೊಸಬ್ರ ಅನ್ನೋ ಥರ ಎಲ್ಲ ನೋಡ್ತಾಯಿದ್ರು. ಬಟ್ ದೀಸ್ ಆರ್ ಲೈಕ್ ಫೈಟಿಂಗ್ ಕುರಿಗಳು. ಸೊ ಅದನ್ನು ಸ್ಲಾಟಿಂಗ್ ಮಾಡೋಕ್ಕೆ ಇಷ್ಟ ಇಲ್ಲ ಅಂತ ತಂದುಕೊಟ್ಟಿರೋರು ಇದ್ದಾರಂತೆ. ಸೊ ಸಾಕೋಕ್ಕಾಗಲ್ಲ, ಸೊ ನಾವು ಇಷ್ಟು ದಿನ ಅದನ್ನು ಮಗು ಥರ ನೋಡ್ಕೊಂಡಿದ್ದೀವಿ, ಸೊ ನೀವು ಅದನ್ನು ಇಟ್ಕೊಳ್ಳಿ ಅಂತ ಬಿಟ್ಟು ಹೋಗಿರೋರು ತುಂಬ ಜನ ಇದ್ದಾರಂತೆ. ಸೊ ಹೀ ಈಸ್ ದ ಹೆಡ್ ಆಫ್ ದ ಕುರಿಗಳು. ಸೊ ನನ್ನ ಮಗಳು ನೋಡಿ ನನ್ನ ತಲೆ ಎಲ್ಲ ತೋರಿಸ್ತಿದ್ದಾಳೆ. ಅವಳ ಕೈಲಿ ಕೊಟ್ಟಿದ್ದೆ ಕ್ಯಾಮ್ರಾ. ಸೊ ಅವಳು ಇದು ಮಾಡ್ತಿದ್ಲು. ಆ್ಯಂಡ್ ಚಿಕ್ಕ ಹಸು ಜೊತೆಗೆ ಒಂದು ಫೀಡಿಂಗ್ ಕೊಡ್ತಾರೆ, ಅದನ್ನು ಮಾಡಿದ್ವಿ. ಅದಾದಮೇಲೆ ಹೀ ಈಸ್ ವೆರಿ ನ್ಯೂ ಟು ದಿಸ್ ಅಂತೆ. ಸೊ ನೈಸ್ ಲುಕಿಂಗ್ ಬಾಯ್ ಅಂದ್ಕೊಂಡು ಮತ್ತು ಮರದ ಮೇಲೆ ಅಲ್ಲಿ ಇಲ್ಲಿ ಕುತ್ಕೊಂಡು ಫೋಟೋ ಹೊಡ್ಕೊತಾ ಇದ್ವಿ. ಇನ್ನೇನು ಕೆಲಸ ನಮಗೆ ಹೇಳಿ ಫೋಟೋ ಹೊಡ್ಕೊಳ್ಳೋದು ಅಂತ ಹೇಳ್ತಾ ಇದ್ಲು ಅವಳು. ಆಮೇಲೆ ಕುರಿ ಶೆಡ್ ಒಳಗೆ ಬಿಟ್ಟರು. ಆ್ಯಂಡ್ ಇಟ್ ವಾಸ್ ಸೋ ಫನ್. ಅದಕ್ಕೆಲ್ಲ ನಮ್ಮನ್ನೆಲ್ಲ ನೋಡಿ ಅಭ್ಯಾಸ ಆಗಿಬಿಟ್ಟಿತ್ತು ಅನಿಸುತ್ತೆ, ಕುತ್ಕೊಂಡೇ ಇತ್ತು. ಆ್ಯಂಡ್ ದಿಸ್ ಇಸ್ ನಾಟ್ ಟಾರ್ಟಾಯ್ಸ್ ಆಲ್ಸೋ ಆ್ಯಂಡ್ ನಾಟ್ ಅ ಟರ್ಟಲ್ ಆಲ್ಸೋ. ಇದೊಂದು ಡಿಫ್ರೆಂಟ್ ಕ್ಯಾಟಗರಿ ಅನಿಮಲ್. ಆ್ಯಂಡ್ ಇಟ್ ಕ್ಯಾನ್ ಬಿ ದೇರ್ ಇನ್ ಬೋತ್, ಲೈಕ್ ವಾಟರಲ್ಲೂ ಇರುತ್ತೆ ಆ್ಯಂಡ್ ಇಟ್ ವಿಲ್ ಬಿ ದೇರ್ ಆನ್ ದ ಲ್ಯಾಂಡ್ ಆಲ್ಸೋ ಅಂತ. ಆ್ಯಂಡ್ ಇಟ್ ವಾಸ್ ಸೋ ನೈಸ್. ಆ್ಯಂಡ್ ದ ವೇ ಶಿ ಎಕ್ಸ್ಪ್ಲೇನ್ ಆಲ್ಸೋ ಇಟ್ ವಾಸ್ ಪ್ರಿಟಿ ಗುಡ್. ಐ ಲೈಕ್ಡ್ ಇಟ್ ವೆರಿ ಮಚ್. ಆ್ಯಂಡ್ ಬಂದವ್ರಿಗೆಲ್ಲನೂ ಎಕ್ಸ್ಪ್ಲೇನ್ ಮಾಡಬೇಕು ಅಂದರೆ ಇಟ್ಸ್ ನಾಟ್ ಸೋ ಈಸಿ. ಆ್ಯಂಡ್ ಅವರಲ್ಲಿ ಕ್ಯೂರಿಯಾಸಿಟಿನ ತೊಗೊಂಡು ಬರೋದು ಕೂಡ ಅಷ್ಟೊಂದು ಈಸಿ ಇಲ್ಲ. ಆ್ಯಂಡ್ ವಿ ಟಚ್ ದಟ್ ಆ್ಯಂಡ್ ವಿ ಫೆಲ್ಟ್ ಹೌ ಇಟ್ ಈಸ್. ಆ್ಯಂಡ್ ದ ಸರ್ಪ್ರೈಸಿಂಗ್ ಫ್ಯಾಕ್ಟರ್, ಯು ಕ್ಯಾನ್ ಸಿ ನಾವ್. You may think it is peeing. No, it's protecting. It felt that, oh, somebody has come to, attack me ಅಂತ. ಅದು ವಾಟರ್ ಸ್ಪ್ರೇನ ಮಾಡ್ತಾ ಇದೆ. ಆ್ಯಂಡ್ ಇಟ್ ವಾಸ್ ಲೈಕ್ ಎವ್ರಿ ಒನ್ ವರ್ ಲಾಫಿಂಗ್. ಆ್ಯಂಡ್ ಶಿ ಸೆಟ್ ವೆರಿ ಫರ್ಮ್ಲಿ ದಟ್ ಎಸ್, ದಿಸ್ ಇಸ್ ದ ವೇ ಇಟ್ ಪ್ರೊಟೆಕ್ಟ್ಸ್. ಸೊ ಇವಾಗ ನಾವು ಹೇಗೆ ಅದು ಚುಚ್ಚು ಮಾಡ್ತು ಅಂತ ಹಿಂದೆ ಸರಿದ್ವೋ, ಅದೇ ರೀತಿ ಅಟ್ಯಾಕರ್ಸ್ ಓಡೋಗ್ಬಿಡ್ತಾರೆ ಅನ್ನೋದು ಅನಿಮಲ್ ಕಾನ್ಸೆಪ್ಟ್. ಎಷ್ಟು ಚೆನ್ನಾಗಿದೆ ಅಲ್ಲ ನಮ್ಮ ನೇಚರು. ಅದನ್ನು ಎಷ್ಟು ಚೆಂದ ಪ್ರೊಟೆಕ್ಟ್ ಮಾಡ್ಕೊಳ್ಳುತ್ತೆ. ಬಟ್ ನಾವೇ ಕೆಲವೊಂದು ಭಾವನೆಗಳಲ್ಲಿ ಬಂದಿಯಾಗಿ ಹೋಗ್ಬಿಡ್ತೀವಿ. ದಟ್ಸ್ ಫೈನ್. ಸೊ ಅದಾದಮೇಲೆ ಎಲ್ಲರನ್ನೂ ಮುಟ್ಸೋಕ್ಕೆ ಟ್ರೈ ಮಾಡಿದ್ರು. ಆ್ಯಂಡ್ ವಿ ಫೆಲ್ಟ್ ವೆರಿ ಹ್ಯಾಪಿ ಟಚಿಂಗ್ ಆಲ್ ದ್ಯಾಟ್. ಹಾಗೆ ನನ್ನ ಮಗಳು ಅಂತೂ ಫುಲ್ಲು ಮುಂದೆ ಓಡಾಡ್ಕೊಂಡಿದ್ಲು. ಅವರೆಲ್ಲೆಲ್ಲಿ ಹೋಗ್ತಾರೋ ಅಲ್ಲಿ. ಆ ಪ್ರಾಣಿಗಳಿಗಿಂತ ನಾನು ಇವಳನ್ನ ಹ್ಯಾಂಡಲ್ ಮಾಡೋಷ್ಟೊತ್ತಿಗೆ, ಇವಳದ್ದು ಫೋಟೋ ಹೊಡೆಯೋಷ್ಟೊತ್ತಿಗೆ ನಂಗೆ ಸಾಕಾಯಿತು. ಆ್ಯಂಡ್ ಹಿಯರ್ ವಿ ಹ್ಯಾವ್ ಬ್ಯೂಟಿಫುಲ್ ಮಾಯಾ. ಸೊ ದ ಹಾರ್ಸ್ ನೇಮ್ ಮಾಯಾ ಅಂತೆ. ಅದಾದಮೇಲೆ ಇಲ್ಲಿ 2 ಪೋನೀಸ್ ಇತ್ತು. ಅದೂ ರೆಸ್ಕ್ಯೂಡ್ ಮಾಡಿರೋ ಪೋನೀಸ್ ಅಂತೆ. ಇವಳಂತೂ ಎಲ್ಲೋದ್ರೂ ಮಂಗನಿಗಿಂತ ಜಾಸ್ತಿ ಆಡ್ತಾಯಿದ್ಲು. ಯಾಕಂದರೆ ಅಲ್ಲಿ ಮಂಗ ಯಾವುದೂ ಇರಲಿಲ್ಲ ಅಂತ. ನಾನು ಹಂಗೂ ರೇಗಿಸಿದೆ, ಮಗಳು ನೀನು ಎಲ್ಲ ಬಿಟ್ಟು ಹೋಗ್ತೀನಿ, ಹೆಂಗೂ ಇಲ್ಲಿ ಮಂಕೀಸ್ ಇಲ್ಲ, ನೀನು ಹೆಂಗೋ ಅದ್ರದ್ದು ನೆಕ್ಸ್ಟ್ ವರ್ಷನ್ ಆಡ್ದಂಗೆ ಆಡ್ತೀಯ ಅಂತ. ಆ್ಯಂಡ್ ಶಿ ಗಾಟ್ ಆ್ಯಂಗ್ರಿ ಆನ್ ಮೀ. ಆ್ಯಂಡ್ ಶಿ ವಾಸ್ ಟೆಲ್ಲಿಂಗ್ ದಟ್ ಐ ವಿಲ್ ನಾಟ್ ಟಾಕ್ ಟು ಯು ಅಂತೆಲ್ಲ. ಆ್ಯಂಡ್ ಇಟ್ ವಾಸ್ ಲಿಟ್ರಲಿ ಫನ್. ಅದಾದಮೇಲೆ ಕರಿತಾ ಇದ್ವಿ ಜೋರಾಗಿ ಮಾಯಾ ಅಂತ. ಶಿ ವಾಸ್ ಲಿಟ್ರಲಿ, ನಾವು ಹಂಗೆ ಕರೆದು ಒಂದು 5 ಮಿನಿಟ್ಸ್ಗೆ ಈಚೆ ಬಂದಳು. ಸೊ ಮೈ ಡಾಟರ್ ವಾಸ್ ಲೈಕ್, ಎಷ್ಟು ಕಿವಿ ಎಲ್ಲ ಶಾರ್ಪ್ ಇದೆ ಅಲ್ಲ ಮಮ್ಮಿ ಅದಕ್ಕೆ ಅಂತ ಹೇಳ್ತಾ ಇದ್ಲು. ಸೇಮ್ ಇದಕ್ಕೂ ನಾವು ಫೀಡಿಂಗ್ ಎಲ್ಲ ಮಾಡ್ಬೋದು. ದ ಗುಡ್ ಪಾರ್ಟ್, ಯಾರೇ ನಾವು ಹೋದರೂ ಫೀಡಿಂಗ್ ಮಾಡ್ಬೋದು. ಸೊ ಯು ಕ್ಯಾನ್ ಸಿ ಹರ್ ಕಲರ್. ಸೊ ಇದು ಕೂಡ ರಿಜೆಕ್ಟೆಡ್ ಹಾರ್ಸ್ ರೈಡಿಂಗಲ್ಲಿ. ಸೊ ಇದನ್ನು ಶೂಟ್ ಮಾಡಿ ಇದು ಮಾಡ್ತಾರೆ ಅಂದ್ಬಿಟ್ಟು ರೆಸ್ಕ್ಯೂಗೆ ತೊಗೊಂಡು ರೆಸ್ಕ್ಯೂಗೆ ಇಟ್ಕೊಂಡಿದ್ದಾರೆ. ಆ್ಯಂಡ್ ಇಟ್ ಇಸ್ ನೈಸ್. ಆ್ಯಂಡ್ ದಿಸ್ ಇಸ್ ದ ಫಸ್ಟ್ ಅನಿಮಲ್ ಅಂತೆ ಪ್ರಾಣಿಗೆ ಬಂದಿರೋದು ಪೆಟ್ಟ ಇದರಲ್ಲಿ. ಐ ಫೀಲ್ ವೆರಿ ಹ್ಯಾಪಿ ಟು ಸಿ ದ್ಯಾಟ್. ಬಟ್ ಇನ್ನೊಂದು ಏನು ಅನ್ನಿಸ್ತು ಅಂದರೆ, ಈ ಥರ ಯಾರಾದರೂ ಒಬ್ಬರು ಕೇರ್ ಮಾಡೋರಿದ್ರೆ ಅನಿಮಲ್ಸ್ ಕೂಡ ತುಂಬ ಚೆನ್ನಾಗಿರತ್ತೆ ಅಂತ ಅನ್ನಿಸ್ತು. ಬಿಕಾಸ್ ಈಗ ವೈಲ್ಡ್ ಅನಿಮಲ್ಸ್ಗಳನ್ನ ನಾವು ಕಟ್ಟಾಕ್ತೀವಿ ಅಂದರೆ ಆಗಲ್ಲ. ಬಟ್ ಈ ಥರ ಅನಿಮಲ್ಸ್ಗಳು ಸುಮ್ಮನೆ ಸ್ಲಾಟಿಂಗೋ ಅಥವಾ ಬೇಡ ಅಂತ ಶೂಟ್ ಮಾಡಿ ಸಾಯಿಸ್ತಾರೋ ಅಥವಾ ಊಟ ಇಲ್ದಿರೋ ಸಾಯೋದಕ್ಕಿಂತ ಈ ಥರ ರೆಸ್ಕ್ಯೂ ಮಾಡಿ ಅದರಿಂದ ಹಣ ಮಾಡ್ಕೋತಿದ್ದಾರೆ ಅಂತಲ್ಲ. ವಿ ಶುಡ್ ನಾಟ್ ಸಿ ಆಲ್ವೇಸ್ ಇನ್ ಮನಿ ಮ್ಯಾಟರ್ಸ್, ಬಟ್ ಆಲ್ವೇಸ್ ವಿ ಶುಡ್ ಸಿ ಇನ್ ಅ ಚಾರಿಟಿ ಆಲ್ಸೋ. ಇಷ್ಟೆಲ್ಲ ಜನನಿಟ್ಟು ಇಷ್ಟೆಲ್ಲ ಸೇಫ್ಟಿ ಮಾಡಿ, ಇಟ್ಸ್ ನಾಟ್ ಸೋ ಈಸಿ ಟು ಟೇಕ್ ಕೇರ್. ಇವಾಗ ನಮಗೆ ನಮ್ಮನೇಲಿರೋ ಒಂದು ಮಕ್ಕಳನ್ನ ಅಥವಾ ನಮ್ಮನ್ನು ನಾವು ನೋಡ್ಕೊಳ್ಳೋಕ್ಕೆ ತುಂಬ ಕಷ್ಟ. ಅಂಥದ್ರಲ್ಲಿ ಇಷ್ಟು ಅನಿಮಲ್ಸ್ಗಳಿಗೆ ಡಿಫ್ರೆಂಟ್ ಕೈಂಡ್ ಆಫ್ ಫುಡ್ ಇದೆ. ಇವಾಗ ನೋಡಿ, ನಾನು ನಿಮ್ಗೆ ಹೇಳೋದ್ನಲ್ಲ, ಅದು ಆಫ್ರಿಕನ್ ಅದಕ್ಕೆ ಆದಂಥ ಡಿಫ್ರೆಂಟ್ ಫುಡ್ ಟೈಪ್ ಇರುತ್ತೆ, ಅದನ್ನು ಫಾಲೋ ಮಾಡ್ತಾರೆ. ಹಾಗೆ ಆ ರ್ಯಾಬಿಟಿಗೆ
ಗ್ರಾಸು ಅದು ಬಿಟ್ಟರೆ ಇದು. ಅದೇ ಥರ ಎಷ್ಟೊಂದು ಡಿಫ್ರೆನ್ಸಿಯೇಷನ್ ಆಫ್ ಫುಡ್ ಕ್ಯಾಟಗರೀಸ್ ಇರುತ್ತೆ. ಅದಕ್ಕೆಲ್ಲ ಪ್ರೊವೈಡ್ ಮಾಡಿಕೊಂಡು ಎಲ್ಲ ಮಾಡಬೇಕು, ಮತ್ತು ಅಲ್ಲಿರೋ ಸ್ಟಾಫ್ನ ಮ್ಯಾನೇಜ್ ಮಾಡಬೇಕು ಅಂದರೆ ಎಷ್ಟು ಈಸಿ ಇಲ್ಲ. ಆ್ಯಸ್ ಐ ಟೋಲ್ಡ್, ಅಲ್ಲಿರೋ ಸ್ಟಾಫ್ಗಳು ಅಷ್ಟೇ ತುಂಬ ಫ್ರೆಂಡ್ಲಿ ಆ್ಯಂಡ್ ದೇ ಆಲ್ ಆರ್ ವೆಲ್ ಎಜುಕೇಟೆಡ್. ಸೊ ವೆಲ್ ಎಜುಕೇಟೆಡ್ ಆಗಿ ಇದೊಂದು ಲೈಕ್ ದೇ ಆರ್ ಕಮಿಂಗ್ ಇನ್ ಟು ಒಂದು ಸೋಷಿಯಲ್ ಕಾಸ್ ಅಂದರೆ ಇಟ್ಸ್ ಸೋ ಗುಡ್ ಅಂತ ನನಗನ್ನಿಸ್ತು. ಆ್ಯಂಡ್ ಐ ಫರ್ಗಾಟ್ ಟು ಆಸ್ಕ್ ಹೂ ಇಸ್ ದ ಫೌಂಡರ್ ಆಫ್ ಪ್ರಾಣಿ ದ ಪ್ಯಾಟ್ ಸೆಂಚುರಿ ಅಂತ. ಅದನ್ನು ಡೆಫಿನೆಟ್ಲಿ ನಾನು ತಿಳ್ಕೊಂಡು ಅವ್ರಿಗೆ ಟ್ಯಾಗ್ ಮಾಡೋಕ್ಕೆ ಪ್ರಯತ್ನ ಪಡ್ತೀನಿ. ನಾನು ಮಾಯಾಗೆಲ್ಲ ಫೀಡ್ ಮಾಡಿದೆ. ಮಾಯಾ ಹತ್ರನೇ ತುಂಬ ಟೈಮ್ ಸ್ಪೆಂಡ್ ಮಾಡಿದ್ವಿ ಬಿಕಾಸ್ ಶಿ ವಾಸ್ ಸೋ ಫ್ರೆಂಡ್ಲಿ ಅಂತ. ಅದಾದಮೇಲೆ ಮತ್ತೆ ಒಂದು 4-5 ಫೋಟೋಸ್ ತೊಗೊಂಡ್ವಿ. ಇನ್ನೇನು ಕೆಲಸ. ಆಮೇಲೆ ನನಗೊಂದು ಒಳ್ಳೇದೇ ಆಗಿದೆ ಏನಂದರೆ, ಒಂದು ಟ್ರೈಪಾಡ್ ತೊಗೊಂಡೆ. ಸೊ ವಿಡಿಯೋ ರೆಕಾರ್ಡ್ ಮಾಡೋಕ್ಕೆ ಅಂತ. ಅದು ಫೋಟೋ ತೆಗಿಯೋಕ್ಕೆ ಮಾತ್ರ ಯೂಸ್ ಮಾಡಿಕೊಂಡೆ, ವಿಡಿಯೋ ಒಂದೂ ತೊಗೊಳ್ಳಿಲ್ಲ. ಸೊ ನನಗಿನ್ನೂ ಐ ಆಮ್ ನಾಟ್ ಸೋ ಯೂಸ್ ಟು ಟ್ರೈಪಾಡ್ಸ್ ಅಂತ ಅನ್ನಿಸ್ತು. ಅವಳಂತೂ ನನ್ನ ಮಗಳು, ಎಷ್ಟು ಫೋಟೋ ತೆಗಿತೀಯ ಬಿಟ್ಬಿಡಮ್ಮ, ನಾನು ಮರ ಗಿಡ ಹತ್ಕೊಂಡು ಕೂತಿರ್ತೀನಿ ಅಂತ. ಅವಳಂತೂ ಕೈಗೆ ಸಿಗ್ತಿರಲಿಲ್ಲ ಟು ಬಿ ಫ್ರ್ಯಾಂಕ್. ಆ್ಯಂಡ್ ಅಲ್ಲೆಲ್ಲ ಚಿಕ್ಕ ಚಿಕ್ಕ ಮಾವಿನ ಮರಗಳಿತ್ತು. ಆ್ಯಂಡ್ ಡಾಂಕಿ ಹತ್ರ ಅವ್ರನ್ನ ಕರ್ಕೊಂಡು ಹೋಗಲಿಲ್ಲ, ಇವಳೇ ಅಲ್ಲಿತ್ತು ಅಂತ ಹೋದ್ಲು. ಬಿಕಾಸ್ ಡಾಂಕೀಸ್ ಆರ್ ಇದು ಅನಿಮಲ್ ಅಂತ ಅವ್ರಿಗೆ ತೋರಿಸ್ಲಿಲ್ಲ. ಇವಳು ಅದೊಂದು ನೋಡಿಬಿಡ್ತೀನಿ ನಾನು, ಬಿಟ್ಬಿಟ್ಟಿದ್ದಾರೆ ಅಂತ ಇವಳೇ ಹೋಗಿ ಎಕ್ಸ್ಟ್ರಾ ಅನಿಮಲ್ಸ್ನೆಲ್ಲ ಇನ್ನೊಂದು ಕೇಜಲ್ಲಿ ಇಟ್ಟಿದ್ರು. ಆಮೇಲೆ ಇವಳಿಗೆ ಬೆಳಗ್ಗೆ ಭಯ ಇತ್ತು. ಮತ್ತು ಬರೋ ಅಷ್ಟರೊಳಗೆ ಒಂದು 12:30 ಮೇಲಾಗಿತ್ತು. ಮತ್ತು ನಾನು ಬರ್ಡ್ಸ್ನ ನೋಡಬೇಕು ಅಂದ್ಲು. ದೇ ವರ್ ವೆರಿ ಫ್ರೆಂಡ್ಲಿ ಅಂತ ಹೇಳಿದ್ನಲ್ಲ, ಮತ್ತೆ ಅಲೋ ಮಾಡಿದ್ರು. ಅವಾಗಂತೂ ಇವಳು ಎಲ್ಲ ಕಡೆ ಹೋಗಿ ನಿಂತ್ಕೋತಿದ್ಲು. ಆ್ಯಂಡ್ ಬರ್ಡ್ಸ್ ಆಲ್ಸೋ ಸ್ವಲ್ಪ ಫುಲ್ಲಾಗಿತ್ತು ಅನಿಸುತ್ತೆ, ಅಷ್ಟೇನು ಬಂದು ಕೂರ್ತಿರ್ಲಿಲ್ಲ ಬೆಳಗ್ಗೆ ಥರ. ಬಟ್ ನಾನು ಹೋದಾಗಂತೂ ಈ ಬರ್ಡ್ ಅಂತೂ ಬಿಟ್ಟು ಹೋಗ್ತಾನೇ ಇಲ್ಲ, ಬರೋವರೆಗೂ ಜೊತೆಗೇ ಇದೆ. ನಾನು ಹಂಗೂ ರೇಗಿಸಿದೆ, ಬರ್ತೀಯ ನಮ್ಮ ಮನೆಗೆ ಹೋಗ್ಬಿಡೋಣ ಅಂತ ಕೂಡ. ಆ್ಯಂಡ್ ಇಟ್ ವಾಸ್ ಸೋ ಗುಡ್. ಯಾವುದೇ ಒಂದು ಅನಿಮಲ್ಗಾಗಿರ್ಬೋದು ಅಥವಾ ಎಷ್ಟು ನಾವು ಲವ್ ಕೇರ್ ಅಂತ ಕೊಡ್ತೀವಿ, ಅದು ನಮಗೆ ರಿಟರ್ನ್ ಕೊಡ್ತಾರೆ. ಬಟ್ ವಿ ಡೋಂಟ್ ನೋ ವೆನ್ ವಿ ಮೇ ಗೆಟ್ ಇನ್ ಟು ಟ್ರಬಲ್ ಆಲ್ಸೋ. ಅದು ಅನಿಮಲ್ಸ್, ಹ್ಯೂಮನ್ ಯಾರಾದರೂ ಆಗಿರ್ಬೋದು, ಎಲ್ಲವನ್ನೂ ಎಷ್ಟು ಲಿಮಿಟಲ್ಲಿ ಮಾಡಬೇಕೋ ಅಷ್ಟು ಲಿಮಿಟಲ್ಲೇ ಮಾಡಬೇಕು. ನಾನಂತೂ ಇದು ಎಲ್ಲಿ ಯಾವಾಗ ಕಿವಿ ಕಚ್ಚಿಬಿಡುತ್ತೋ ಅಂತ ಭಯ. ಬಿಕಾಸ್ ಮೊದಲೇ ಬಾಲ್ಡಿ ಆಗಿದ್ದೀನಿ, ಅದರಲ್ಲೂ ಕೂದಿಲ್ಲ. ಆ್ಯಂಡ್ ಬೆಳಗ್ಗೆ ಅಂತೂ ಲಿಟ್ರಲಿ ನಾನು ಇವಾಗಿರೋ ಸಮಾಧಾನವಾಗಿ ಇರಲೇ ಇರಲಿಲ್ಲ. ಯಾಕಂದರೆ ಕುಕ್ಬಿಟ್ರೆ ಏನೂ ಇಲ್ಲ, ಕೂದಲನ ಇದ್ದರೆ ಓಕೆ, ಇದು ಸೀದಾ ಹೋಗಿ ಹರ್ಟ್ ಆಗಿ ಏನಾದರೂ ಆಗಿಬಿಡತ್ತೆ ಅನ್ನೋ ಒಂದು ಸ್ಕೇರಲ್ಲೇ ಇದ್ದೆ. ಬಟ್ ಆಮೇಲೆ ಅಂಡರ್ಸ್ಟುಡ್ ನೋ ಅಂತ. ಆಮೇಲೆ ತುಂಬ ಕಾನ್ವರ್ಸ್ ಮಾಡ್ತಿದ್ದೆ. ಅದು ಕಿವಿ ಎಲ್ಲ ಎಳ್ದು ಇಡ್ತಾಯಿತ್ತು. ಐ ವಾಸ್ ಲೈಕ್ ಅಯ್ಯೋ ಬಿಟ್ಬಿಡು ಅಂತ. ಆಮೇಲೆ ಹಂಗೆ ಅಲ್ಲಿರೋರು ದಟ್ಸ್ ಓಕೆ ಮ್ಯಾಮ್, ಅದೇನೂ ಆಗೋಲ್ಲ ಅಂತ. ಬಟ್ ನನಗೆ ತುಂಬ ಸ್ಕೇರ್ ಆಗ್ತಾಯಿತ್ತು. ಆಮೇಲೆ ಮತ್ತೆ ಹೇಳಿದೆ ನನ್ನ ಮಗಳಿಗೆ, ಸಾಕು ಬಾ ಹೋಗೋಣ ಅಂತ. ಆ್ಯಂಡ್ ಶೀ ಈಸ್ ನಾಟ್ ರೆಡಿ ಟು ಕಮ್ ಬಿಕಾಸ್ ಶಿ ಲೈಕ್ ದ ಪ್ಲೇಸ್ ವೆರಿ ಮಚ್ ಅಂತ. ಆ್ಯಂಡ್ ದೇ ವೆರ್ ಆಲ್ ಲೈಕ್ ನ್ಯೂ ಬ್ಯಾಚ್ ಬಂದಿತ್ತು ಅಂತ ಹೇಳಿದ್ನಲ್ಲ. ಆಮೇಲೆ ಅವರು ಅಲ್ಲಿರೋ ಟೀಮ್ ಅವರು ಓಡಿಸಿದ್ರು, ಅದು ಓಡೋಗ್ತಾ ಇಲ್ಲ, ಬಂದು ಡ್ರೆಸ್ ಮೇಲೆಲ್ಲ ಓಡಾಡ್ತಾಯಿತ್ತು. ಆ್ಯಂಡ್ ಐ ವಾಸ್ ಲೈಕ್ ಓಕೆ 5 ಮಿನಿಟ್ಸ್ ಇರಲಿ ಅಂದೆ. ಆಮೇಲೆ ಅದು ಹಾರೋಯ್ತು. ಹಾಗೆ ಅದರಿಂದ ಈಚೆ ಬಂದ್ವಿ. ಮತ್ತು ಅಲ್ಲಿ ಪಿಜನ್ನ ಇಟ್ಟಿದ್ರು. ಇವಳಿಗೆ ಎಷ್ಟು ಕ್ಯೂರಿಯಸ್ ಅಂದರೆ, ಪಿಜನ್ನ ಏನಕ್ಕೆ ಆ ಕೇಜಲ್ಲಿ ಹಾಕಿಲ್ಲ ಅಂತ. ಅಂದರೆ ಪಿಜನ್ ನಮಗೆಲ್ಲ ಕಡೆ ನೋಡೋಕ್ಕೆ ಸಿಗುತ್ತೆ ಮಗಳೇ, ಅದಕ್ಕೆ ಅಂದೆ. ಮತ್ತು ಇಲ್ಲಿಗೆ ಯಾಕೆ ಕರ್ಕೊಂಡು ಬರಲಿಲ್ಲ. ಅವಳ ಕ್ವೆಶನ್ ಮುಗೀತಾನೇ ಇಲ್ಲ. ಆ್ಯಂಡ್ ಐ ಫೀಲ್ ಲೈಕ್ ಓಕೆ, ಮಕ್ಕಳದು ವೇ ಆಫ್ ಗ್ರೋಯಿಂಗೇ ಆಗಿರುತ್ತೆ, ಎಲ್ಲದನ್ನು ಕ್ವೆಶನ್ ಮಾಡ್ತಾರೆ. ನಮಗೆ ತುಂಬ ಪೇಷನ್ಸ್ ಇರಬೇಕು ಆನ್ಸರ್ ಮಾಡೋದಕ್ಕೆ ಅಂತ. ಆಮೇಲೆ ಮತ್ತೊಂದಷ್ಟು ಫನ್ ಮಾಡೋಣ ಅಂತ ಅಂದ್ಕೊಂಡ್ವಿ, ಬಟ್ ಆಗಲಿಲ್ಲ. ಆ್ಯಂಡ್ ಅಲ್ಲೇ ಫುಲ್ ಟಯರ್ಡ್ ಆಗಿಬಿಟ್ಟಿದ್ಲು ಅವಳಂತೂ, ಎಲ್ಲ ಓಡಾಡಿ. ಆ್ಯಂಡ್ ಯು ಕ್ಯಾನ್ ಸಿ ಫೋಟೋ ತೆಗೆಸ್ಕೊಂಡ್ರೆ ಒಳ್ಳೆ ಡ್ರಾಮಾ ಮಾಡ್ತಾಯಿದ್ಲು. ಇಲ್ಲ ನಂಗೆ ಬೇಡ ಅಂತ ನಾನೇ ಫೋರ್ಸ್ ಮಾಡಿ ಹಂಗೆ ನಿಂತ್ಕೋ ಬಿಕಾಸ್ ನಮಗೆ ಬ್ಯಾಂಗ್ಳೂರಲ್ಲೆಲ್ಲ ಈ ಥರ ಸಿಗೋಲ್ಲ. ಆ್ಯಂಡ್ ನಮ್ಮದು ಅಂತ ನೇಟಿವ್ ಇದ್ರೂ ಬಟ್ ನೇಟಿವಲ್ಲಿ ಇಷ್ಟೊಂದೆಲ್ಲ ನಾವು ಮಾಡೋದಕ್ಕಾಗಲ್ಲ. ಸೊ ಅಲ್ಲಿ ಇಲ್ಲಿ ನಿಂತ್ಕೊ ಅಂತ ಅವಳಿಗೊಂಚೂರು ಟಾರ್ಚರ್ ಮಾಡಿಕೊಂಡು ವೀಡಿಯೋ ಫೋಟೋಸ್ ಎಲ್ಲ ತೊಗೋತಾ ಇದ್ದೆ. ಆಮೇಲೆ ಹಂಗೆ ಇಳಿಸು ಅಂತ ಭಯಪಡ್ತಾಯಿದ್ಲು. ಹೀಗೂ ಮಾಡಿ ಅವಳನ್ನ ಇಳಿಸ್ಕೊಂಡು ಕರ್ಕೊಂಡು ಬಂದೆ. ಅವಳ್ದು ಏನು ಒಂದು ಹಠ ಅಂದರೆ, ಅವಳೇ ಮ್ಯಾಂಗೋ ಪಿಕ್ ಮಾಡಬೇಕು ಅಂತ. ನಂದು ಯಾವುದು ಫಾರ್ಮ್ ಇಲ್ಲ ಅವಳನ್ನ ಕರ್ಕೊಂಡೋಗಿ ಮ್ಯಾಂಗೋ ಟ್ರೀ ಗ್ರೋಸ್ ಮಾಡಿಸಿ ಇವಾಗ ಪಿಕ್ ಮಾಡೋದಕ್ಕೆ. ಸೊ ಆಮೇಲೆ ಅಲ್ಲಿರೋರು ಹೇಳಿದ್ರು, ಮ್ಯಾಮ್ ಅವಳನ್ನ ಜೀಪ್ ಮೇಲೆ ಹತ್ಸಿ ಅಲ್ಲಿ ಸಿಗುತ್ತೆ ಮ್ಯಾಂಗೋಸ್ ಅಂತ. ಅವಳಿಗೆ ಎಷ್ಟು ಖುಷಿ ಆಯಿತು ಅಂದರೆ, ಫುಲ್ ಖುಷಿನಲ್ಲಿ ಆ ಜೀಪ್ ಮೇಲೆ ಹತ್ತಿ ಅವಳೇ ಮ್ಯಾಂಗೋಸ್ ಕೀಳೋಕ್ಕೆ ಶುರು ಮಾಡಿದ್ಲು. ನಾನಂದೆ ಎಲ್ಲ ಕೀಳಬೇಡ ಮಗಳು, 1-2 ಕಿತ್ಕೊಂಬ ಸಾಕು ಅಂತ. ಅವಳು ಹಂಗೂ ಒಂದು 5 ಕಿತ್ತಲು. ಆಮೇಲೆ ಅವಳು ಫುಲ್ ಖುಷಿಯಾದ್ಲು. ಅಲ್ಲಿರೋರು ಹೇಳಿದ್ರು ಪರವಾಗಿಲ್ಲ ಮ್ಯಾಮ್ ಅಂತ ಹೇಳಿದ್ರು.
ದಟ್ಸ್ ವೆರಿ ಕೈಂಡ್. ಬಟ್ ನಾವೇ ಈ ಥರ ಎಲ್ಲ ಕಿತ್ಕೋತಿದ್ರೆ ಬರೋ ಎಷ್ಟೊಂದು ವಿಸಿಟರ್ಸ್ ಇರ್ತಾರಲ್ವ ಅಂದ್ಬಿಟ್ಟು ಆಮೇಲೆ ಅವಳಿಗೆ ಒಂಚೂರು ಗದ್ರಬಿಟ್ಟು ಬಂದ್ಬಿಡು ಸಾಕು ಅಂತ ಇಳಿಸ್ಕೊಂಡೆ. ಹಂಗೂ ಅಲ್ಲಿದೆ ಇಲ್ಲಿದೆ ಅಂತ ತೋರಿಸ್ತಾನೆ ಇದ್ಲು. ಎಲ್ಲಿರೋದು ಬೇಡ ಬಾಮ್ಮ ಅಂತಂದು ಕೆಳಗೆ ಇಳಿಸ್ಕೊಂಡೆ. ಯಾಕಂದರೆ ಅವ್ರು ಯಾವುದೋ ಒಂದು ನಮಗೆ ಆಪರ್ಚುನಿಟಿ ಕೊಟ್ಟಿದ್ದಾರೆ, ಅದನ್ನು ಮಿಸ್ಯೂಸ್ ಮಾಡ್ಕೋಬಾರ್ದಲ್ವ. ಸಾಕು ನಾವಿನ್ನು ಎಷ್ಟು ಅಮೌಂಟ್ ಕೊಟ್ಟು ಕೂಡ ತಿನ್ಬೋದು, ತೊಗೋಬೋದು. ಬಟ್ ಅವಳಿಗೇನೋ ವಿಶ್ ಇತ್ತು. ಮತ್ತು ಹಾಗೆ ರೋಡಲ್ಲಿ ಹೋಗ್ತಿದ್ವಿ, ಸಡನ್ನಾಗಿ ನಂಗೆ ಎತ್ತಿನ ಗಾಡಿ ಕಾಣಿಸ್ತು. ಮಗಳನ್ನ ಕೇಳಿದೆ ಕೂತ್ಕೋತೀಯಾ ಅಂತ, ಅಂಕಲ್ನ ಕೇಳಿದೆ ಅಂಕಲ್ ಕರ್ಕೋತೀರಾ ಅಂತ. ಅಂಕಲ್ ಅಂತೂ ತುಂಬ ಖುಷಿಪಟ್ಟರು. ಬಾಮ್ಮ ಕರ್ಕೋತೀನಿ, ನನ್ನ ಮೊಮ್ಮಗಳಿದ್ದಂಗೆ ಅಂತ ಅಂದರು. ಆವಾಗಂತೂ ಪೂರ್ತಿ ಖುಷಿಯಾಗೋಯ್ತು. ನಮ್ಮ ಹಳ್ಳಿ ಜನನೇ ಹಾಗೆ ಅಲ್ವಾ, ಎಲ್ಲರನ್ನೂ ಮಕ್ಕಳು ಮೊಮ್ಮಕ್ಕಳು ಅಂತ ನೋಡಿಕೊಂಡೇ ಬೆಳೆಸ್ತಾರೆ. ಸೊ ಅವಳಂತೂ ಫುಲ್ಲು ಜಾಲಿಯಾಗಿ ಕುತ್ಕೊಂಡು ಹೋಗ್ತಾಯಿದ್ಲು. ಮೋರ್ ದ್ಯಾನ್ 3-4 ಕಿಲೋಮೀಟರ್ಸು ಅವಳು ಎತ್ತಿನ ಗಾಡಿಯಲ್ಲೇ ಬಂದಳು. ನಾನು ನಿಧಾನಕ್ಕೆ ಸ್ಲೋ ಆಗಿ ಅವಳ ಹಿಂದೆ ಹೋಗ್ತಾಯಿದ್ದೆ. ಆಮೇಲೆ ಕೆಲವೊಂದು ಸಲ ಮುಂದೆ ಕೂಡ ಹೋಗಿ ವೆಯ್ಟ್ ಮಾಡ್ತಾಯಿದ್ದೆ ಅವ್ರು ಬರೋವರೆಗೂ. ಯಾಕಂದರೆ ಎತ್ತಿನ ಗಾಡಿಯಲ್ಲಿ ಸುಮ್ಮನೆ ಹಾಗೆ ಬರೋಕ್ಕಾಗಲ್ಲ, ಆ ಕಡೆ ಈ ಕಡೆ ಬರೋ ವೆಹಿಕಲ್ನ ಕೂಡ ನೋಡಬೇಕಾಗತ್ತೆ. ಸೊ ತಾತ ನೀಟಾಗಿ ಎಲ್ಲ ನೋಡಿಕೊಂಡು ಆ್ಯಂಡ್ ಐ ಫೀಲ್ ವೆರಿ ಹ್ಯಾಪಿ. ಇವಾಗ ಸ್ಕೂಟ್ರಿದೆ, ಗಾಡಿಗಳಿರುತ್ತೆ, ಎಲ್ಲದ್ರ ಮೇಲೂ ಏನಂತಾರೆ ಮೇವು ಕ್ಯಾಟಲ್ ಫೀಡ್ ಮಾಡೋದಕ್ಕೆ ತೊಗೊಂಡೋಗ್ತಾರೆ. ಬಟ್ ಇವ್ರು ಇವಾಗ್ಲೂ ಎತ್ತಿನ ಗಾಡಿಯಲ್ಲಿ ತೊಗೊಂಡೋಗ್ತಿದ್ದಾರೆ ಅಂದರೆ ಇಟ್ಸ್ ವೆರಿ ರೇರ್ ಟು ಸಿ ದಿಸ್ ಕೈಂಡ್ ಅಂತ ತುಂಬ ಅನ್ನಿಸ್ತು. ಆಮೇಲೆ ಅವಳಂತೂ ಒಂದೊಂದು ಕಡೆ ಭಯಪಡ್ತಾಯಿದ್ಲು, ಅದು ಡ್ಯಾನ್ಸ್ ಆಡ್ತಾಯಿದೆ ಮಮ್ಮಿ ಇಳಿಸ್ಬಿಡು ಅಂತ. ದೆನ್ ಐ ಟೋಲ್ಡ್ ಈ ಥರನೇ ಇರುತ್ತೆ ಅದು, ಆ ಕಡೆ ಅರ್ಧ ಚಕ್ರ ಈ ಕಡೆ ಅರ್ಧ ಚಕ್ರ ಅಂತ ಹೇಳಿದೆ. ಆಮೇಲೆ ಸರಿ ಅಂತ ಕೂತಿದ್ಲು, ಹಾಗೂ ಹಿಂಗೂ ಮಾಡಿ 4 ಕಿಲೋಮೀಟರ್ಸ್ ಬಂದಳು. ಬರೋ ಜರ್ನಿಯಲ್ಲಂತೂ ನನಗೆ ನಾನು ಕೂತ್ಕೊಳ್ಳೋಕ್ಕಾಗ್ತಿಲ್ವೇ ಅನ್ನೋದೇ ಬೇಜಾರು ಜಾಸ್ತಿ ಇತ್ತು. ನನಗೆ ಯಾರಾದರೂ ಓಕೆ ಗಾಡಿ ತೊಗೊಂಡು ಬರ್ತೀನಿ ನೀನು ಹೋಗಮ್ಮ ಅಂದರೆ ಡೆಫಿನೆಟ್ಲಿ ಹೋಗ್ಬಿಡ್ತಾಯಿದ್ದೆ. ಬಟ್ ಅಲ್ಲಿ ಯಾರೂ ಇರಲಿಲ್ಲ. ಆಮೇಲೆ ಅವಳು ಈ ಕಡೆ ಅನ್ಕಂಫರ್ಟಬಲ್ ಆಗ್ತಿದ್ಲು ಅಂದ್ಬಿಟ್ಟು ನಾನು ಆ ಕಡೆ ಕೂತ್ಕೋತೀನಿ ಅಂದ್ಲು. ಹಂಗೂ ಹಿಂಗೂ ನೋಡಿ ಎಷ್ಟು ಸರ್ಕಸ್ ಮಾಡ್ತಾಳೆ ಅಂತ. ಇವಾಗ ಆ ಕಡೆಗೆ ಹೋಗೋಕ್ಕೆ ನನಗೆ ಒಂದು ಕಡೆ ಭಯ, ಯಾಕಂದ್ರೆ ನಾನು ಗಾಡಿ ಮೇಲಿದ್ದೀನಿ, ಬಿದ್ದರೆ ಸರಿ ಮುಖ ಹೊಡ್ಕೋತಾಳೆ. ಗಾಡಿಗಳು ಬೇರೆ ಪಾಸ್ ಆಗ್ತಿತ್ತಾ. ಸೊ ಹೇಳ್ದೆ ನಿಧಾನಕ್ಕೆ ಹೋಗು, ಇಲ್ಲ ಅಲ್ಲೇ ಕುತ್ಕೊಂತ. ತಾತ ಕೂಡ ಹೇಳ್ತಾಯಿದ್ರು ಬೇಡವಾ ಹಂಗೆ ಕುತ್ಕೊಂಬಿಡು ಅಂತ. ಬಟ್ ಅವಳಿಗೆ ಈ ಕಡೆ ಜಂಪ್ ಮಾಡಿಸ್ತಾ ಇದೆ, ನನಗೆ ಆಗ್ತಾಯಿಲ್ಲ, ನಾನು ಬಿದ್ದೋಗ್ತೀನಿ ಅಂತ. ಹಂಗೂ ಹಿಂಗೂ ಮಾಡಿ ನಿಂತ್ಕೊಂಡು ಆ ಕಡೆಗೆ ಬರ್ತಾಳೆ. ಬಂದಮೇಲೆ ನೋಡ್ಬೇಕು ಅವಳು ಖುಷಿ. ಓ ಮೈ ಗುಡ್ನೆಸ್, ಅವಳು ಕಂಫರ್ಟಬಲ್ ಅನ್ನಿಸ್ಬಿಡ್ತಲ್ಲ. ಸೊ ಹಾಗಾಗಿ ಅವಳಿಗೆ ಫುಲ್ ಖುಷಿಯಾಗೋಯ್ತು. ನೋಡಿ ಇವಾಗ ನಿಧಾನಕ್ಕೆ ಆ ಕಡೆ ಬಂದುಬಿಡ್ತಾಳೆ. ಅದೇ ಲೈಕ್ ಇವ್ರಿಗೇನೂ ಎಕ್ಸ್ಪೆಕ್ಟೇಷನ್ಸ್ ಇಲ್ಲ, ನಾನೇನು ಕೊಡಲೂ ಇಲ್ಲ ಕೂಡ. ಅವ್ರಿಗೆ ಏನೋ ಕೊಟ್ಟು ನಾವು ದೊಡ್ಡವರಾಗೋದಕ್ಕಿಂತ ಅವ್ರ ಪ್ರೀತಿನ ನಾವು ಯಾವುದ್ರಲ್ಲೂ ಬೆಲೆ ಕಟ್ಟೋಕ್ಕಾಗಲ್ಲ ಅಂತ ನನಗನ್ನಿಸ್ತು. ಅವ್ರು ಹಂಗೂ ಕರೆದ್ರು ಬಾವ ಮನೆಗೆ ಅಂತ. ದಟ್ಸ್ ಸೋ ನೈಸ್ ಆಫ್ ದೆಮ್. ನಾನು ಹೇಳಿದೆ ಇಲ್ಲ ಅಂಕಲ್ ಅಂದೆ. ಅವರು ಅಂಕಲೆಲ್ಲ ಅಂತಾರೇನವ್ವ ಅಂದರು. ಇಲ್ಲ ಅಪ್ಪ ಬರ್ತೀನಿ ನೆಕ್ಸ್ಟ್ ಟೈಮು ಅಂದ್ಬಿಟ್ಟು ನಾನು ಬಂದುಬಿಟ್ಟೆ. ಯಾರಂತಲೇ ಗೊತ್ತಿಲ್ಲ. ಅದೇ ಹೇಳ್ತಲ್ಲ ನಮ್ಮ ಹಳ್ಳಿ ಜನ ಎಂಥವ್ರನ್ನೇ ಕೂಡ ಕರೆದು ಬಾವುಸರಲ್ಲಿ ಎತ್ತಿದ ಕೈ ಅಂತಾರಲ್ಲ, ಅದೇ ರೀತಿ. ಆಮೇಲೆ ಅವಳು ಅದು ಇದು ಅಂತ ತೋರಿಸ್ಕೊಂಡು ಬರ್ತಾಯಿದ್ಲು. ಐ ಫೀಲ್ ದ್ಯಾಟ್ ಇದನ್ನು ಲಾಸ್ಟ್ ಟೈಮ್ ಕೂಡ ಹೇಳಿದೆ ಕೂಡ ನಿಮಗೆ. ಫಾಸ್ಟ್ ಮೂವಿಂಗ್ ಲೈಫ್, ಸ್ಲೋ ಲೈಫ್ ಅಂತೆಲ್ಲ. ಯಾವುದೇ ಆದರೂ ಲೈಫೇ ಅಂತ ಗೊತ್ತು. ಬಟ್ ಆದರೆ ಎಲ್ಲೋ ಕೆಲವೊಂದನ್ನು ನಾವು ತುಂಬ ಓವರ್ ಎಕ್ಸ್ಪೆಕ್ಟೇಷನ್ಸ್ ಮಾಡಿ, ಅಥವಾ ನಮಗೆ ಇದೇ ಥರದ್ದು ಬೇಕು, ಹೀಗೆ ಆಗಬೇಕು ಅನ್ನೋ ಒಂದು ಚೌಕಟ್ಟು ಹಾಕ್ಕೊಂಡಿರ್ತೀವಿ. ಆ ಚೌಕಟ್ಟನ್ನೆಲ್ಲ ಮೀರಿ ಇದು ಹಂಗಾಗಲ್ಲ, ಇದು ಹೀಗೆ ಆಗೋದು ಅನ್ನೋ ಥರ ಆದಾಗಲೇ ತುಂಬ ಲೈಫು ಲೆಸನ್ಸ್ಗಳಂತ ಕಲಿಸ್ಬಿಡತ್ತೆ. ಆ ಲೆಸನ್ಸ್ಗಳನ್ನ ನಾವು ಅರ್ಥ ಮಾಡ್ಕೊಳ್ಳೋಷ್ಟೊತ್ತಿಗೆ ಕೆಲವೊಂದಿಷ್ಟು ದೂರ ಬಂದುಬಿಟ್ಟಿರ್ತೀವಿ. ಅದು ನಮ್ಮ ಏಜಲ್ಲಾಗಿರ್ಬೋದು, ಅಥವಾ ನಮ್ಮ ಕರಿಯರಲ್ಲಾಗಿರ್ಬೋದು, ಅಥವಾ ನಮ್ಮ ಫ್ಯಾಮಿಲಿಯಲ್ಲಾಗಿರ್ಬೋದು. ಮತ್ತು ಅದನ್ನೆಲ್ಲ ನಾವು ರೀಬ್ಯಾಕ್ ಮಾಡ್ಕೋತೀವಿ ಅನ್ನೋದು ತುಂಬ ಕಷ್ಟ ಆಗುತ್ತೆ. ಯಾಕಂದರೆ ಒಡೆದೋಗಿರೋ ಹಾಲಲ್ಲಿ ಪನ್ನೀರೇನೋ ಮಾಡ್ಬೋದು, ಅಥವಾ ಸ್ವೀಟ್ ಏನೋ ಮಾಡ್ಬೋದು. ಬಟ್ ಹಾಲಲ್ಲಿ ಕಾಫಿ ಮಾಡ್ಕೊಂಡು ಕುಡಿಯೋ ರುಚಿನೇ ಬೇರೆ ಇರುತ್ತೆ ಅಲ್ವಾ. ಸೊ ಇಲ್ಲಿಗೆ ಬಂದಮೇಲೆ ಅವಳು ಫಿಶಿಂಗ್ ಮಾಡೋದನ್ನು ನೋಡಿದ್ಲು. ನಾನು ನೋಡ್ತೀನಿ ಅಂತ ಅಲ್ಲೊಂದು 1/2 an hour ಕೂತಿದ್ಲು. ಅಲ್ಲಿ ಫಿಶ್ ಒಂದು ಬರಲಿಲ್ಲ. ಅವಳಿಗೆ ಫುಲ್ಲು ಫ್ರಸ್ಟ್ರೇಟ್ ಆಗೋಯಿತು. ಒಂದು ಫಿಶ್ ಸಿಗ್ತಿಲ್ಲ ಅಂತ. ಈ ಕಡೆ ಒಂದು ಸಲ ಹೋದ್ರು, ಆ ಕಡೆ ಒಂದು ಸಲ ಹೋದ್ರು, ಫಿಶ್ಶೇ ಸಿಕ್ಕಲಿಲ್ಲ. ಆಮೇಲೆ ಹಂಗೂ ಒಂದು ಅಣ್ಣ ಬಂದರು, ಆ ಕಡೆನೇ ಫಿಶ್ ಮಾಡ್ಬೋದು, ಈ ಕಡೆ ಬರಲ್ಲ ಅಂತ ಹೇಳಿದ್ರು. ಅವಳಿಗೆ ಫುಲ್ ಕೋಪ ಬಂದುಬಿಡ್ತು. ಒಂದು ಸಿಗ್ತಿಲ್ಲ. ಇದರಿಂದ ಏನಾಗುತ್ತೆ ಅಂದರೆ ಪೇಷನ್ಸ್ ಲೆವೆಲ್ ಅವಳಿಗಂತೂ ಪೇಷನ್ಸ್ ಇಲ್ಲ ನನ್ನ ಥರನೇ. ಸೊ ಆಮೇಲೆ ಅವಳಿಗೆ ಕೋಪ ಮಾಡಿಕೊಂಡು ಒಬ್ಬಳೇ ಆ ಕಡೆಯಿಂದ ರೋಡ್ ಕ್ರಾಸ್ ಮಾಡಿ ಬಂದಳು. ಇಲ್ಲ ನನಗೆ ಬೇಜಾರಾಗ್ತಾಯಿದೆ, ನಾನು ಫಿಶ್ಶೇ ಸಿಕ್ಕಿಲ್ಲ ಒಂದೂ ಅಂತ. ಮತ್ತು ಈ ಕಡೆ ನಿಂತ್ಕೊಂಡ್ಳು ಒಂದು 15 ಮಿನಿಟ್ಸು. ಅಲ್ಲೂ ಯಾವುದೂ ಫಿಶ್ ಸಿಕ್ಕಿಲ್ಲ ಅವ್ರಿಗೆ. ನಾವು ತಿನ್ನೋದಕ್ಕಿಂತ ಅಥವಾ ಅವ್ರು ಹಿಡಿಲಿಲ್ಲ ಅಂತಲೇ ಬೇಜಾರು.
ಆಮೇಲೆ ಒಂದು ಐಸ್ ಕ್ರೀಮ್ ತಿನ್ಕೊಂಡು ಆ್ಯಂಡ್ ರಾಗಿ ಅಂಬ್ಲಿ ಕುಡ್ದೆ. ಇಟ್ ವಾಸ್ ಸೋ ನೈಸ್. ಮತ್ತು ಹಾಗೆ ಸ್ಟಾರ್ಟ್ ಮಾಡಿ ಟಚ್ ಮೀ ನಾಟ್ನೆಲ್ಲ ಟಚ್ ಮಾಡಿಕೊಂಡು ಇದೊಂದು ಸರ್ಪ್ರೈಸಾಗಿ ಅವಳಿಗೆ ಕರ್ಕೊಳೋದು. ಅವಳಿಗೆ ವಾಟರ್ ಪ್ಲೇಸಸ್ ಅಂದರೆ ಎಲ್ಲ ಮಕ್ಕಳಿಗೂ ಇಷ್ಟ. ಬಟ್ ಇಲ್ಲಿ ಡ್ಯಾಮ್ ಇದು ಅಷ್ಟು ವಾಟರ್ ಫ್ಲೋ ಇರಲಿಲ್ಲ. ಸೊ ಸುಮ್ಮನೆ ಹಂಗೆ ಕಾಲೆಲ್ಲ ಆಡಿಸ್ಕೊಂಡು, ಅಂದರೆ ಕ್ಲೀನಾಗಿತ್ತು ವಾಟರು, ಕಡಿಮೆ ವಾಟರ್ ಇದ್ದರು. ಆಮೇಲೆ ಇವಳು ಸರಿ ನಾನೊಂದು 5 ನಿಮಿಷ ಆಟ ಆಡ್ತೀನಿ ಅಂತ ಅಂದ್ಲು. ಬರೋಕ್ಕೆ ರೆಡಿಲ್ಲ. 5 ನಿಮಿಷ ಅಂತ ಹೇಳಿ 1.5 ಅವರ್ ಅಲ್ಲೇ ಸ್ಪೆಂಡ್ ಮಾಡಿದ್ಲು. ಆ್ಯಂಡ್ ಇಟ್ ಈಸ್ ಸೇಫ್ ಫಾರ್ ಗರ್ಲ್ಸಾ ಅಂದರೆ ಹೌದು, ನಾವಿಬ್ಬರು ಗರ್ಲ್ಸೇ ಹೋಗಿದ್ದಿದ್ದು. ಆಮೇಲೆ ಹೀಗೆ ಮೇಲೆ ಹತ್ಕೊಂಡು ಹೋದರೆ ಇಲ್ಲಿಗೆ ಹೋಗ್ತೀವಿ. ಇದು ಓವರ್ ವಾಚ್ ಡ್ಯಾಮ್ದು ಫುಲ್ ನಿಂತ್ಕೊಂಡು ನೋಡೋದಕ್ಕೆ. ಗೊತ್ತಿಲ್ಲ ತುಂಬ ಡ್ಯಾಮ್ ಫುಲ್ಲಾದಾಗ ಅಲ್ಲಿಗೆ ಬಿಡ್ತಾರೋ ಇಲ್ಲೋ ಅಂತ. ಇವಾಗಂತೂ ಯಾರೂ ಇರಲಿಲ್ಲ ನಮ್ಮನ್ನು ರೆಸ್ಟ್ರಿಕ್ಟ್ ಮಾಡೋದಕ್ಕೆ. ಸೊ ಚೆನ್ನಾಗಿ ಒಂದು 2-3 ಫೋಟೋ ವೀಡಿಯೋಗಳೆಲ್ಲ ತಕ್ಕೊಂಡು ಆಬ್ವಿಯಸ್ಲಿ ಸೊ ಬಂದ್ವಿ. ಆ್ಯಂಡ್ ನೇಚರ್ ಗಿವ್ಸ್ ಅಸ್ ಅ ಬೆಸ್ಟ್ ಲೆಸನ್ ಅಂತಾರಲ್ಲ, ಅದೇ ರೀತಿ ಇವತ್ತಾಯಿತು. ಏನೂ ಕೆಟ್ಟದಾಗಲಿಲ್ಲ, ಎಲ್ಲ ಒಳ್ಳೆಯದಾಯಿತು. ಆ್ಯಂಡ್ ಮತ್ತೆ ನಮ್ಮದು ಅಮ್ಮಂದ್ರೆ ಇದ್ದೇ ಇರುತ್ತಲ್ಲ ಚಾಕ್ರಿ, ಎಲ್ಲ ಹಿಡ್ಕೊಂಡು ಓಡಾಡೋದು. ಆಮೇಲೆ ಇವಳು ಟ್ಯಾಡಪೋಲ್, ಅದೇ ಕಪ್ಪೆ ಮರಿಗಳನ್ನ ಹಿಡ್ಕೊಂಡು ನಾನು ಫಿಶ್ ಹಿಡಿದೆ ಅಂತ ಡ್ಯಾನ್ಸ್ ಮಾಡ್ತಿದ್ಲು. ಆಮೇಲೆ ಅದು ಫಿಶ್ ಅಲ್ಲಮ್ಮ, ಅದು ಟ್ಯಾಡಪೋಲ್ಸ್ ಅಂತ ಹೇಳಿ ಮತ್ತೆ ಬಿಡಿಸ್ಬಿಟ್ಟು ಮತ್ತು ನಮ್ದು ಅದೇ ಕೆಲಸ ಎಲ್ಲ ಎತ್ತಿಟ್ಕೋ, ಫೋಟೋ ತಗೋ, ಮತ್ತೆ ಓಡಾಡು, ಹಿಂಗೆ ಮಾಡ್ಕೊಂಡು ಕೂತಿದ್ವಿ. ಆ್ಯಂಡ್ ಶೀ ಸೂಪರ್ ಹ್ಯಾಪಿ. ನಾನೊಂದು ಹೇಳೋದೇನೆಂದರೆ, ಮಕ್ಕಳನ್ನ ಈ ಏಜಲ್ಲಿ ಏನೇನು ಎಕ್ಸ್ಪ್ಲೋರ್ ಮಾಡಬೇಕು ಅನಿಸ್ತಾರೋ ಮಾಡಿಸ್ಬಿಡಿ. ಅದಾದಮೇಲೆ ತುಂಬ ಕಷ್ಟ. ಅವ್ರಿಗೆ ಆದಂಥ ಅವ್ರ ಲೈಫಲ್ಲಿ ಬ್ಯುಸಿ ಇರ್ತಾರೆ. ಸೊ ನಮಗೆ ಅವ್ರು ಟೈಮ್ ಕೊಡಲ್ಲ. ಇವಾಗ ನಾವು ಹೆಂಗೆ ನಮ್ಮ ಅಪ್ಪ ಅಮ್ಮಂಗೆ ಟೈಮ್ ಕೊಡಲ್ವೋ ಅದೇ ರೀತಿ ಅವರು ಆಗ್ತಾರೆ. ಸೊ ನನಗೆ ತುಂಬ ಇಷ್ಟ ಅವಳ ಜೊತೆ ಟೈಮ್ ಸ್ಪೆಂಡ್ ಮಾಡೋದು, ಅವಳನ್ನ ನ್ಯೂ ಪ್ಲೇಸಸ್ಸಿಗೆ ಕರ್ಕೊಂಡು ಹೋಗೋದು. ನಾನೇನು ತುಂಬ ಸ್ಪೆಂಡ್ ಮಾಡಲಿಲ್ಲ. ಇವತ್ತಿನ ಓವರಾಲ್ ಬಜೆಟ್ ವಾಸ್ 1600 800 ಆಯಿತು ಅಷ್ಟೇ. ಅದು ಬಿಟ್ಟು ಜಾಸ್ತಿ ಏನು ಸ್ಪೆಂಡ್ ಮಾಡಲಿಲ್ಲ. ಅಲ್ಲೊಂದು ಕಡೆ ಊಟ ಮಾಡಿದ್ವಿ, ಅದೊಂದು 500 ರೂಪೀಸ್ ಆಯಿತು. ಸೊ ಮನೆಗೆ ಬಂದಮೇಲೆ ಫಸ್ಟ್ ಅವಳು ಹಠ ಮಾಡಿದೆ, ಕಿತ್ತಿರೋ ಮ್ಯಾಂಗೋಸ್ನ ಕಟ್ ಮಾಡಿಕೊಡು ಅಂತ. ಕಟ್ ಮಾಡಿ ಎಲ್ಲ ಕೊಟ್ಟು ನನ್ನ ಡೇನ ಒಂದು ಕಾಫಿ ಜೊತೆಗೆ ಎಂಡ್ ಮಾಡಿದೆ. ಕಾಫಿ ಇಸ್ ಅ ಬೆಸ್ಟ್. ಥ್ಯಾಂಕ್ ಯು ಫಾರ್ ವಾಚಿಂಗ್.